ಇವತ್ತು ನಾನು ಮನೆಯಲ್ಲಿಯೇ ಕಡಿಮೆ ಸಮಯದಲ್ಲಿ ಪೇಡಾ ಮಾಡುವುದು ಹೇಗೆಂದು ಹೇಳಿಕೊಡ್ತೇನೆ. ಡೈರಿ ಉತ್ಪನ್ನಗಳಲ್ಲಿ ಅತ್ಯಂತ ರುಚಿಕರವಾದ ಸಿಹಿ ತಿಂಡಿ ಇದು. ಮನೆಯಲ್ಲಿ ಏನಾದರೂ ಸಿಹಿ ಸುದ್ದಿ ಇದ್ದಾಗ ಖುಷಿಯಿಂದ ಬಾಯಿ ಸಿಹಿ ಮಾಡ್ಕೊಳ್ಳೋದಕ್ಕೆ ಮೊದಲು ಖರೀದಿಸುವುದು ಪೇಡಾ. ಮತ್ತು ಹಬ್ಬ ಹರಿದಿನಗಳಲ್ಲಿ, ವಿಶೇಷ ಕಾರ್ಯಕ್ರಮಗಳಲ್ಲಿ ಮತ್ತು ದೇವರ ನೈವೇದ್ಯಕ್ಕಾಗಿ ಈ ಸಿಹಿ ತಿಂಡಿಗೆ ಮೊರೆ ಹೋಗ್ತೀವಿ. ಹೊರಗಡೆ ಖರೀದಿಸುವುದಾದರೆ ದುಡ್ಡು ಜಾಸ್ತಿ ಕೊಡಬೇಕಾಗುತ್ತೆ. ಮನೆಯಲ್ಲಿಯೇ ಶುದ್ಧವಾಗಿ ಕಡಿಮೆ ವೆಚ್ಚದಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ತಯಾರಿಸಬಹುದಾದ ಪೇಡಾ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪೇಡಾ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1 ಬಟ್ಲು ಹಾಲು ತೊಗೊಂಡಿದ್ದೀನಿ. ಹಾಲು ಹಾಕ್ತಾ ಇದ್ದೀನಿ. ಬರೀ ಹಾಲಲ್ಲಿ ಕೂಡ ಮಾಡ್ಕೋಬೋದು. 2 ಬಟ್ಲಷ್ಟು ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಅದು ಸಹ ಹಾಕ್ತಾ ಇದ್ದೀನಿ. 1 ಬಟ್ಲು ಸಕ್ಕರೆ ಎಲ್ಲ ಒಟ್ಟಿಗೆ ಹಾಕಿ ಇದನ್ನು ಗಂಟಿಲ್ದಿರೋ ಥರ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇದರಿಂದ 1 ಬಟ್ಲು ಹಾಲು, 1 ಬಟ್ಲು ಸಕ್ಕರೆ, 2 ಬಟ್ಲು ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಇದಕ್ಕೆ ಬರೀ ಹಾಲಲ್ಲಿ ಮಾಡೋದಾದರೆ ಹಾಲು ಕುದಿಸಿ ಮಿನಿಮಮ್ 1 ಅವರ್ ಕುದಿಸ್ಬೇಕಾಗುತ್ತೆ ಇಷ್ಟು ಪೇಡ ಮಾಡ್ಕೋಬೇಕಾದ್ರೆ. ಹಾಗಾಗಿ ಬೇಗ ಮಾಡ್ಕೋಬೇಕನ್ನೋರಾದರೆ ಈ ಥರ ಮಿಲ್ಕ್ ಪೌಡ್ರಲ್ಲಿ ಈ ಥರ ಮಾಡ್ಕೋಬೋದು. ನೋಡಿ, ಈ ಥರ ಗಟ್ಟಿ ಆಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಇದೊಂದು 10 ನಿಮಿಷದಲ್ಲೇ ಆಗುತ್ತೆ. ಇದಕ್ಕೆ ಫ್ಲೇವರ್ಸ್ಗೋಸ್ಕರ ನಾನು ಸ್ವಲ್ಪ ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಬಿಡದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೋಬೇಕಾಗತ್ತೆ. ಕೈಗೆ ಸ್ವಲ್ಪ ನಾನು ತುಪ್ಪ ಹಚ್ಕೊಂಡು ಈಗ ತಣ್ಣಗಾದ್ಮೇಲೆ ಈ ಥರ ಉಂಡೆಗಳು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಪೇಡಾ ಮಾಡೋದಕ್ಕೆ ಸಾಚ ಬರುತ್ತೆ. ಸಾಚ ಇಲ್ಲದೆ ಇದ್ದರೂ ಈ ಥರ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಸ್ವಲ್ಪ ಡಿಸೈನ್ ಬೇಕು ಅಂದರೆ ಈ ಥರ ಟೂತ್ ಪಿಕ್ಕಲ್ಲಿ ಸುಮ್ಮನೆ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ಡಿಸೈನ್ ಮಾಡಿ ಡೆಕೋರೇಷನ್ಗೋಸ್ಕರ ನಾನು ಒಂದೊಂದು ಪಿಸ್ತಾ ಕಟ್ ಮಾಡಿ ಇದ್ರ ಮಿಡ್ಲಲ್ಲಿ ಇಡ್ತಿದ್ದೀನಿ. ನೋಡಿ, ಪ್ಲೇನ್ ಮಾಡೋದಕ್ಕಿಂತಲೂ ಸ್ವಲ್ಪ ಈ ಥರ ಡಿಸೈನ್ ಮಾಡ್ಕೋಬೋದು. ನೋಡಿ, ಈ ಥರ ಚಿಕ್ಕದು ನಾನು ಪಿಸ್ತಾ ಕಟ್ ಮಾಡಿ ಈ ಥರ ಮಿಡ್ಲಲ್ಲಿ ಇಡ್ತಾ ಇದ್ದೀನಿ. ಇದೇ ಥರ ನಾನು ಎಲ್ಲ ಪೇಡನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದು ಮಿಲ್ಕ್ ಪೌಡ್ರಿಂದ ಮಾಡಿದ್ರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಗಿಂತಲೂ ಟೇಸ್ಟ್ ಮನೇಲಿ ಚೆನ್ನಾಗಾಗುತ್ತೆ. ಪೇಡಾ ಮಾಡಲು ಬೇಕಾಗುವ ಸಾಮಗ್ರಿಗಳು: 2 ಬಟ್ಲು ಮಿಲ್ಕ್ ಪೌಡ್ರು, 1 ಬಟ್ಲು ಹಾಲು, 1 ಬಟ್ಲು ಸಕ್ಕರೆ, 2 ಟೇಬಲ್ ಸ್ಪೂನು ತುಪ್ಪ, 5 ಏಲಕ್ಕಿ, ಸ್ವಲ್ಪ ಡೆಕೋರೇಷನ್ಗೆ ಪಿಸ್ತಾ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.